ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಿತ್ರದುರ್ಗ ತಾಲೂಕಿನ ದ್ಯಾಮವ್ವನಹಳ್ಳಿ ಗ್ರಾಮದ ಶ್ರೀ ನರಸಿಂಹಸ್ವಾಮಿ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಮಡಿಲು ವೃಕ್ಷಾರೋಹಣ ಒಂದು ಸಸಿ 1000 ಕನಸು ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕಾಗಜ್ ಫೌಂಡೇಶನ್ ಸಂಸ್ಥಾಪಕಿ ಕವಿತಾ ರೆಡ್ಡಿ, ಗಿಡಮರಗಳನ್ನು ಬೆಳೆಸಿ ಪೋಷಿಸುವುದು ಮುಂದಿನ ಪೀಳಿಗೆಗೆ ನೀಡುವ ಅಮೂಲ್ಯ ಕೊಡುಗೆ ಎಂದು ಹೇಳಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹಸಿರು ಆವರಣ ಕೇವಲ 9% ಪರಿಸರ ಸಮತೋಲನಕ್ಕೆ ಅಗತ್ಯವಿರುವ 33% ಗುರಿ ಇನ್ನೂ ದೂರವಿದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಪ್ಲಾಸ್ಟಿಕ್ ಬಳಕೆ, ಅರಣ್ಯ ನಾಶ ಹಾಗೂ ನೀರಿನ ಸಮಸ್ಯೆ ಪರಿಸರಕ್ಕೆ ದೊಡ್ಡ ಸವಾಲಾಗಿದ್ದು, ಮಳೆ ನೀರು ಸಂಗ್ರಹಣೆ ಮತ್ತು ಕಸ ನಿರ್ವಹಣೆಗೆ ಹೆಚ್ಚಿನ ಒತ್ತು ನೀಡಬೇಕು ಎಂದಿದ್ದಾರೆ. ಯುವ ಪತ್ರಕರ್ತ ರಾಘವೇಂದ್ರ ಸರ್ ದೇಸಾಯಿ ಹಾಗೂ ಮುಖ್ಯ ಶಿಕ್ಷಕ ರಾಮಪ್ಪ ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಕರೆ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ಶಿಕ್ಷಕರು, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು. ಇದು ಕಮರ್ಷಿಯಲೈಸೇಷನ್ ಆಫ್ ವಾಟರ್ ಅಂತ ಹೇಳ್ತೀನಿ ನಾನು. ಒಂದು ಬಾಟಲ್ ನೀರು ಮಾಡೋದಕ್ಕೆ 4 ಬಾಟಲ್ನ ನೀರು ಬಳಕೆ ಆಗುತ್ತೆ. ಸೊ ಇದು ಪರಿಸರ ವಿರೋಧಿಯಾದಂತಹ ಕೆಲಸ. ಇದು ಅದ್ರ ಜೊತೆಗೆ ಇದು ನಮ್ಮ ಡೆಮಾಕ್ರೆಟಿಕ್ ರೈಟ್ನ ತಗೊಂಡು ಹೋಗ್ತಾ ಇದೆ. ಜನಕ್ಕೆ ಸ್ವಚ್ಛ ಕುಡಿಯುವ ನೀರು ನಮ್ಮ ಹಕ್ಕು. ಆದ್ರೆ ಇವತ್ತು ನಾವು ದುಡ್ಡು ಕೊಟ್ಟು ನೀರು ಖರೀದಿ ಮಾಡ್ತಾ ಇದೀವಿ ಕುಡಿಯೋದಕ್ಕೆ, ಅಂದ್ರೆ ನಮ್ಮ ಹಕ್ಕನ್ನ ಕಸಿಯುವಂತ ಕೆಲಸ ಆಗ್ತಾ ಇದೆ. ಇಂಥ ವಿಚಾರಗಳಲ್ಲಿ ನೀವು ಬೆಂಗಳೂರು ಎಲ್ಲಿ ಹೋದ್ರು ನೀರನ್ನ ತಗೊಂಡೋಗುವಂತ ಪ್ರಯತ್ನ ಮಾಡಿ. ಫಸ್ಟ್ ಇದನ್ನ ನಿಲ್ಸ್ಬಿಡಿ. ನಮ್ಗೆ ಅಭ್ಯಾಸ ಆಗೋಗ್ಬಿಟ್ಟೆ, 5 ರೂಪಾಯಿ ಕೊಟ್ಬಿಟ್ಟು ಏನು ತಗೊಂಡ್ಬಿಡೋಣ ಅಂತ. 5 ರೂಪಾಯಿ ಕೊಟ್ಬಿಟ್ಟು ತಗೊಳೋಣ, 10 ರೂಪಾಯಿ ಕೊಟ್ಬಿಟ್ಟು ತಗೊಳೋಣ ಅಂತ ಒಂದು ನಾವು ಬಳಕೆ ಮಾಡಿ ಶುರುವಾದಂತ ಒಂದು ಕಾರ್ಯಕ್ರಮ. ಸೊ 72ರಲ್ಲೇ ಯೋಚನೆ ಮಾಡಿದ್ರು ಈ ತರ ಒಂದು ಪರಿಸ್ಥಿತಿ ಬರ್ಬೋದು, ನಾವು ಮುಂಚೂಣಿಯಲ್ಲೇ ಇದು ನಿಂತ್ಕೊಂಡು ಈ ಕೆಲಸನ ಮಾಡಬೇಕು, ಪರಿಸರ ಉಳಿಸುವಂತ ಕೆಲಸ ಮಾಡಬೇಕು ಅಂತ ಹೇಳಿ ಯುನೈಟೆಡ್ ನೇಷನ್ಸ್ ನಲ್ಲಿ ಈ ಒಂದು ದಿನನ ಆಚರಣೆ ಮಾಡಬೇಕು. ಒಂದು ಅವೇರ್ನೆಸ್ ಕೊಡೋದಕ್ಕೆ, ಹೆಚ್ಚಾಗಿ ಮಕ್ಕಳಿಗೆ ಅವೇರ್ನೆಸ್ ಕೊಡೋದಕ್ಕೆ ಈ ಒಂದು ಕೆಲಸ ಮಾಡಬೇಕು ಅಂತ ಹೇಳಿ ಅವತ್ತು ಸ್ಟಾರ್ಟ್ ಆದಂಥದ್ದು ಇದು. ಇವತ್ತು ನಾವು ಇಲ್ಲಿ ಪರಿಸರ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಮುಖ್ಯ ಉದ್ದೇಶ ಅಷ್ಟೇ, ಆದಷ್ಟು ನಾವು ಪರಿಸರದ ಬಗ್ಗೆ ಕಾಳಜಿ ವಹಿಸಬೇಕಾಗತ್ತೆ. ನಮ್ಮ ಶಾಲೆಯಲ್ಲಿ ಓದಿದ್ದೆ 380 ವಿದ್ಯಾರ್ಥಿಗಳು, ಭಾಳ ದೊಡ್ಡದು, 4 ಎಕರೆ ಪ್ರದೇಶದ ಶಾಲೆ, ಊರ ಮಧ್ಯಕ್ಕಿರೋದು, ಗ್ರಾಮೀಣ ಪ್ರದೇಶದ ಶಾಲೆ. ಆದರೆ ನೀವು ಯಾಕೆ ಲಕ್ಕಿ ಅಂದರೆ, ನೀವು ಆ ಶಾಲೆಗೆ ಬರಬೇಕಾದ್ರೆ ಮತ್ತು ಶಾಲೆಯಿಂದ ಮನೆಗೆ ಹೋಗಬೇಕಾದ್ರೆ ದ ಬ್ಯೂಟಿಫುಲ್ ಫ್ಲವರ್ಸ್ ಆ್ಯಂಡ್ ದ ಬ್ಯೂಟಿಫುಲ್ ಅಟ್ಮಾಸ್ಫಿಯರ್ ಆಫ್ ಸ್ಕೂಲ್ ಗ್ರೌಂಡ್ ನಿಮ್ಮನ್ನು ವೆಲ್ಕಮ್ ಮಾಡುತ್ತೆ ಮತ್ತು ಸೆಂಡ್ ಆಫ್ ಮಾಡುತ್ತೆ. ಯು ಪೀಪಲ್ ಆರ್ ರಿಯಲಿ ಲಕ್ಕಿ. ನೋಡಿ, ಗುಲ್ಮೋಹರ್ ಹೂಗಳು, ಈಗ ಮೇಡಮ್ ಅವರು ಪ್ರಸ್ತಾಪ ಮಾಡಿದಂತೆ ನೀವು ನೇಚರ್ ಇರ್ತಕ್ಕಂಥ ಒಂದು ಸುಂದರವಾದ ಪ್ರಕೃತಿಯ ಮಡಿಲಲ್ಲಿ ನೀವು ಓದ್ತಾ ಇದ್ರಿ. ಶಾಲೆಗೆ ಎಂಟ್ರಿ ಆದ ತಕ್ಷಣ ನನಗೆ ನೆನಪಾಗಿದ್ದು APJ ಅಬ್ದುಲ್ ಕಲಾಂ ಅವರ ಬಾಲ್ಯದ ದಿನಗಳು. ಅಲ್ಲೂ ಕೂಡ ಅಷ್ಟೇ, ಬೇಸ್ತರ ಮಕ್ಕಳಿಗೆ ಕಲಿಸ್ತಕ್ಕಂಥ ಸಮುದ್ರದ ದಂಡೆಯ ಮೇಲೆ ಏನೊಂದು ತೆಂಗಿನ ಮರದ ಕೆಳಗೆ ನಡೀತಾ ಇತ್ತು ಆ ಶಾಲೆ. ಅವುಗಳನ್ನು ನೋಡಿದಾಗ, ಶಾಲೆಯ ಪರಿಸರವನ್ನು ನೋಡಿದಾಗ ನನಗೆ ಆ ರೀತಿ ಅನಿಸಿದ್ದು. ಈ ಶಾಲೆಯ ವಿದ್ಯಾರ್ಥಿಗಳು ಬಹಳ ಲಕ್ಕಿ. ಯಾಕಂದರೆ ಬರಬೇಕಾದ್ರೆ ಸುಂದರವಾಗಿ ನಿಂತಹ ಹೂಗಳು ತಮ್ಮನ್ನು ವೆಲ್ಕಮ್ ಮಾಡ್ತವೆ ಮತ್ತು ಅದೇ ರೀತಿಯಾಗಿ ಸಾಯಂಕಾಲ ತಮ್ಮನ್ನು ಸೆಂಡ್ ಆಫ್ ಕೂಡ ಮಾಡ್ತಾರೆ. ಪ್ರತಿದಿನ ಪರಿಸರ ದಿನ ಖಂಡಿತವಾಗ್ಲೂ ನಿಮ್ಮ ಶಾಲೆಯ ಆವರಣದಲ್ಲಿ ನಡೀತಾ ಇದೆ. ಇದು ಮುಂದುವರ್ಕೊಂಡು ಹೋಗಬೇಕು ಅಷ್ಟೇ. ಅಂದರೆ ಇವತ್ತು ಇದಾವೆ, ಇವನ್ನ ಉಳಿಸ್ಬೇಕು, ಮುಂದಕ್ಕೆ ಬೆಳೆಸಬೇಕು. ಆ ಗುರುತರವಾದಂಥ ಜವಾಬ್ದಾರಿಗಳು ನಿಮ್ಮೆಲ್ಲರ ಮೇಲಿರೋದು ಕೂಡ ಅಷ್ಟೇ ಸತ್ಯ. ಯಾಕೆ ಪ್ರಕೃತಿ ನಮಗೆ ಬಹಳ ಮುಖ್ಯ ಆಗುತ್ತೆ ಅಂತ, ಎಸ್ಪೆಷಲಿ ಮಕ್ಕಳು, ನೀವು ನಿಮ್ಮ ತಂದೆ ತಾಯಿಗೆ ಹೋಗಿ ಹೇಳುವಂಥದ್ದು ಒಂದು ಹಾಕ್ಬೇಕು. ಇಲ್ಲಾಂದ್ರೆ ಅವ್ರಿಗೆ ಇದು ಅರಿವಿರೋಲ್ಲ, ಕೆಲವರಿಗೆಲ್ಲ ಅರಿವಿರೋದಿಲ್ಲ. ನೀವು ಅವ್ರಿಗೆ ಅರಿವು ಮೂಡಿಸುವಂತ ಕೆಲಸ ಮಾಡಬೇಕು. ಆದಷ್ಟು ನಾವು ಸ್ವಚ್ಛತೆಯಿಂದ ಇರಬೇಕು, ಹಸಿರನ್ನ ಕಾಪಾಡಬೇಕು, ಪ್ಲಾಸ್ಟಿಕ್ ಬಳಕೆ ಕಡಿಮೆ ಆಗಬೇಕು ಮತ್ತು ನೀರನ್ನು ಬಳಸುವಂತ ನೀರನ್ನು ಸಹ ಯೋಚನೆ ಮಾಡಿ ಬಳಸಬೇಕು. ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ನಾನು ನೋಡ್ತಾ ಇದ್ದೆ, ಚಿತ್ರದುರ್ಗದಲ್ಲಿ ಅತಿ ಹೆಚ್ಚು ಸಮಸ್ಯೆ ಇರೋದು ಕುಡಿಯೋ ನೀರಿನ ಸಮಸ್ಯೆ. ಇಲ್ಲಿ ಬೋರ್ವೆಲ್ಗಳು ಹಾಕಿದ್ರೆ ಆ ಬೋರ್ವೆಲ್ಗಳಲ್ಲಿ ಇರುವಂತಹ ನೀರಿನಲ್ಲಿ ಕ್ಲೋರಿನ್ ಅಮೌಂಟ್ ಉಂಟು, ಕ್ಲೋರಿನ್ ಜಾಸ್ತಿ ಇದೆ. ಯಾರು ಸೈನ್ಸ್ ಸ್ಟೂಡೆಂಟ್ಸ್ ಆಗಿದ್ರೆ ಕ್ಲೋರಿನ್ ಗೊತ್ತಾ ಏನಂತ? ಕ್ಲೋರಿನ್ ಗೊತ್ತಾ ಸರ್? ಕನ್ನಡ ವರ್ಡ್ ಏನು ಕ್ಲೋರಿನ್ಗೆ? ಕ್ಲೋರಿನ್ ಗೊತ್ತಲ್ಲ? ಕ್ಲೋರಿನ್ ಅಂದ್ರೇನು? 10th ಸ್ಟ್ಯಾಂಡರ್ಡ್ ಹುಡುಗರು ಕ್ಲೋರಿನ್ ಸಮಸ್ಯೆಯಿಂದ ಅದೇ ನೀರನ್ನ ನಾವು ಇವತ್ತು ಕುಡಿತಾ ಇದ್ದೀವಿ. ಆ ನೀರಿನಿಂದ ಅನೇಕ ಕಾಯಿಲೆಗಳು ಬರುವಂತ ಸಾಧ್ಯತೆ ಜಾಸ್ತಿ ಇದೆ. ಸೊ ಹಾಗಾಗಿ ನಾವು ಪರಿಸರ ಉಳಿಸಲಿಲ್ಲ ಅಂತ ಹೇಳಿದ್ರೆ, ಬರುವಂತ ಮಳೆನ ನಾವು ಶೇಖರಿಸಲಿಲ್ಲ, ಬರುವಂತ ಮಳೆನ ನಾವು ಬಳಸ್ಕೊಂಡಿಲ್ಲ, ಕಸದ ಒಂದು ಸಮಸ್ಯೆನ ಬಗೆಹರಿಸಿಲ್ಲ, ಪ್ಲಾಸ್ಟಿಕ್ನ ಸಮಸ್ಯೆನ ಬಗೆಹರಿಸಿಲ್ಲ, ಪ್ಲಾಸ್ಟಿಕ್ ಕಡಿಮೆ ಬಳಸಲಿಲ್ಲ ಅಂತ ಹೇಳಿದ್ರೆ ನಮ್ಮ ಒಂದು ಪರಿಸರ ಹಾಳಾಗುತ್ತೆ ಹೊರತು ಅದು